ಸೊ ಗೈಸ್ ಇನ್ನು ಬ್ಯಾಂಕ್ ನಿಫ್ಟಿ ಇಂಡೆಕ್ಸ್ ಕೂಡ ಇವತ್ತು 137 ಪಾಯಿಂಟ್ಸ್ ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಸೊ ಲಾಸ್ಟ್ ವಿಡಿಯೋಲ್ಲಿ ನಾನು ಹೇಳಿದಾಗೇ ಲೈಕ್ 55,000 ಏನಿದೆ ಒಂದು ರೌಂಡ್ ಲೆವೆಲ್ ಸಪೋರ್ಟ್ ಇದೆ, ರೈಟ್. ಸೊ 55,000 ರೌಂಡ್ ಲೆವೆಲ್ ಸಪೋರ್ಟ್ ಇದೆ, ಹಾಗಾಗಿ ಅಷ್ಟು ಈಸಿಯಾಗಿ ಈ 55,000ನ ಬ್ರೇಕ್ ಮಾಡೋದಿಲ್ಲ, ಮಾರ್ಕೆಟ್ ಹೋಲ್ಡ್ ಮಾಡುತ್ತೆ ಇಲ್ಲಿ. ಸೊ ಅದಕ್ಕೋಸ್ಕರ ಮೇ ಬಿ ಯಾಕಂದರೆ ನೀವು ಲಾಸ್ಟ್ ಟೈಮ್ ನೋಡ್ಬೋದು 55,000ಇಂದನೇ ನಮಗೊಂದು ರ್ಯಾಲಿನ ಕೊಟ್ಟಿತ್ತು. ಇಲ್ಲಿಂದ ನೋಡ್ಬೋದು 50,000 ಸಪೋರ್ಟಿಂದನೇ ಇಲ್ಲಿಂದೇ ಒಂದು ಸಖತ್ತಾಗಿ ರ್ಯಾಲಿನ ಕೊಟ್ಟಿತ್ತು, ರೈಟ್. ಸೊ ಅದೇ ರೀತಿಯಾಗಿಯೇ ಈ ಸಾರಿನೂ ಕೂಡ ಇಲ್ಲಿ ನಮಗೆ ಒಂದು ಟೈಮ್ ಪಾಸ್ ಮಾಡುತ್ತೆ 1 ವೀಕು. ಆಲ್ರೆಡಿ ಇವಾಗ 4 ಕ್ಯಾಂಡಲ್ 3 ದಿವಸದಿಂದ ಇಲ್ಲೇ ಟೈಮ್ ಪಾಸ್ ಇದೆ. ಸೈಡ್ ವೇಸ್ ಓಪನ್ ಆಗಿಬಿಟ್ಟು ಅಪ್ ಆ್ಯಂಡ್ ಡೌನ್ ಆಗಿ 150 ಪಾಯಿಂಟ್ಸ್ ಗ್ರೀನಲ್ಲಿ ಕ್ಲೋಸ್ ಮಾಡ್ತಾ ಇದೆ. ಮೇ ಬಿ ಲೈಕ್ ನೆಕ್ಸ್ಟ್ ವೀಕಲ್ಲಿ ನಮಗೊಂದು ರ್ಯಾಲಿನ ನೋಡ್ಬೋದು ನಾವು ಇಲ್ಲಿಗೆ ಅಪ್ ಟ್ರೆಂಡು. ಇನ್ ಕೇಸ್ ಏನಾದರೂ ಈ ಟ್ರೇಡ್ ಡೀಲ್ಸಲ್ಲಿ ಗುಡ್ ನ್ಯೂಸ್ ಬಂದರೆ, ಅಂದರೆ US ಜೊತೆ ಏನು ಟ್ರೇಡ್ ಡೀಲ್ಸ್ ನಡೀತಾ ಇದೆ, ಟ್ರಂಪ್ ಟೆರಿಫ್ ಹಾಕಾದ ಮೇಲೆ ಏನು ಟ್ರೇಡ್ ಡೀಲ್ಸ್ ಟಾಕ್ಸ್ ಏನು ನಡೀತಾ ಇದೆ, ಸೊ ಅದರಲ್ಲಿ ಗುಡ್ ನ್ಯೂಸ್ ಬಂತು ಅಂತ ನಮಗೊಂದು ಫ್ಯಾಂಟಾಸ್ಟಿಕ್ ರ್ಯಾಲಿನ ಮೇಲ್ಗಡೆ ನಾವು ಕನ್ಸಿಡರ್ ಮಾಡ್ಬೋದು. ಬಟ್ ಎಲ್ಲಿವರೆಗೂ EMI ಕೆಳಗಡೆ ಇರುತ್ತೆ, ಸೊ ಅಲ್ಲಿವರೆಗೂ ನಾವು ಸೈಡ್ ವೇಸ್ ಟು ಡೌನ್ ಟ್ರೆಂಡನ್ನೇ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಒಂದು ಗ್ರೀನ್ ಕ್ಯಾಂಡಲ್, ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ EMI ಮೇಲೆ ಓಪನ್ ಆಗಿ ಕ್ಲೋಸ್ ಆಯಿತು ಅಂತಂದರೆ, ಸೊ ನಾವು ಅಲ್ಲಿಂದ ತಿರ್ಗಾ ಅದೇ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಒಂದು ಸ್ಟಾಪ್ ಲಾಸ್ನ ಇಟ್ಕೊಂಡು ನಾವು ಒಂದು ರ್ಯಾಲಿನ ಅಪ್ ಟ್ರೆಂಡ್ ಒಂದು ಎಕ್ಸೆಪ್ಟನ್ನು ಮಾಡ್ಬೋದು ಗೈಸ್. ಓಕೆ, ಸೊ ನಾಳೆ ದಿವಸ ಮೇ ಬಿ ಅಂದರೆ ನಾನು ನಾಳೆ ವೀಕ್ಲಿ ಎಕ್ಸ್ಪೈರಿ ಇದೆ ನಿಫ್ಟಿ 50ದು. ಸೊ ಹಾಗಾಗಿ ನಾಳೆ ಸೈಡ್ ವೇಸ್ ಟು ಗ್ಯಾಪ್ ಡೌನೇ ನಾನು ಎಕ್ಸೆಪ್ಟ್ ಮಾಡೋದು. ಮೇ ಬಿ ಗ್ಯಾಪ್ ಡೌನ್ ಓಪನ್ ಆಗದಿದ್ದರೂ ಕೂಡ ಸೈಡ್ ವೇಸ್ ಟು ಲೈಕ್ 50-60 ಪಾಯಿಂಟ್ ಅಪ್ ಓಪನ್ ಆಗುತ್ತೆ ಅಪ್ ಸೈಡು. ಸೊ ಹಾಗಾಗಿ ಇಡೀ ದಿವಸ ಸೈಡ್ ವೇಸ್ ಇರುತ್ತೆ ಅಂತ ನನಗೆ ಅನಿಸುತ್ತೆ. ಯಾಕಂತಂದರೆ ಈಗ 137 200 ಪಾಯಿಂಟ್ಸ್ ನಿಫ್ಟಿ ಬ್ಯಾಂಕ್ ಏನು ದೊಡ್ಡದಲ್ಲ, ಮಹಾ ಅಲ್ಲ. ಯಾಕಂದರೆ ಅದು 130-50 ಇದ್ದರೆ ಅದು ಸೈಡ್ ವೇಸ್ ಅಂತಲೇ ಅಂದ್ಕೊಳ್ಳಿ. ಯಾಕಂದರೆ ನಿಫ್ಟಿ ಬ್ಯಾಂಕ್ ಅರೌಂಡ್ 500-700,000 ಪಾಯಿಂಟ್ಸ್ ಒಂದೊಂದು ದಿವಸದಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ರೈಟ್. ಸೊ ಹಾಗಾಗಿ ಚಿಕ್ಕ ಸ್ಕ್ಯಾಲ್ಪರೀಸ್ಗೆಲ್ಲ ನೋ ಪ್ರಾಬ್ಲಮ್. ಬಟ್ ಏನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರಿಗೆ ಇದು ಸ್ವಲ್ಪ ವೇಟ್ನ ಮಾಡಬೇಕಾಗತ್ತೆ ಗೈಸ್. ಓಕೆ, ಸೊ ಹಾಗಾಗಿ ಅದಕ್ಕೋಸ್ಕರ ನಿಫ್ಟಿ ಬ್ಯಾಂಕ್ ಕೂಡ ಇವತ್ತು ಏನಿದೆ ಒಂದು ಗ್ರೀನಲ್ಲೇ ಕ್ಲೋಸ್ ಆಗಿದೆ. ಸೊ ನಾಳೆ ದಿವಸ ನನ್ನ ಪ್ರಕಾರ ಏನಿದೆ ಸೈಡ್ ವೇಸ್ ಓಪನ್ ಆಗುತ್ತೆ. ಸೈಡ್ ವೇಸ್ ಓಪನ್ ಆಗಿಬಿಟ್ಟು ಅಲ್ಲಿಂದ ಅರೌಂಡ್ ಯಾಕಂದರೆ ನಿಫ್ಟಿ 50 ಎಕ್ಸ್ಪೈರಿ ಇರೋದ್ರಿಂದ ಮೇ ಬಿ ಬಂದ್ಬಿಟ್ಟು 55,000 ಕ್ಲೋಸ್ ಮಾಡ್ಬೋದು, ಇಲ್ಲ 150 and 200 ಪಾಯಿಂಟ್ಸ್ ಅಪ್ ಸೈಡ್ನ ಕ್ಲೋಸ್ ಆಗ್ಬೋದು ಗೈಸ್. ಓಕೆ, ಸೊ ದ್ಯಾಟ್ಸ್ ಫಾರ್ ಟುಮಾರೋ.